ಲಕ್ಷ್ಮಿ ಒಂದು ಲೋಟ ನೀರು ಕೊಡು. ಜಾನ್ವಿ, ಅಪ್ಪನ್ಗೊಂದು ಲೋಟ ನೀರು ತಗೊಂಡ್ ಬಾಮ್ಮ. ಅಮ್ಮ, ಜಾನು ಎಲ್ಲಿದ್ದಾಳೆ? ಅವಳು ಗಂಡನ ಮನೇಲಿದ್ದಾಳೆ. ಅತ್ತೆ, ಜಯಂತ್ ತುಂಬಾ ಒಳ್ಳೆ ಹುಡುಗ. ಜಾನುನ ಜಯಂತ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಜಾನು ಆ ಮನೇಲಿ ಸಂತೋಷವಾಗಿರ್ತಾಳೆ, ಸುಖವಾಗಿರ್ತಾಳೆ. ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ಹೌದೌದು, ಜಾನುಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ನನಗೂ ಸಿಕ್ಕಿದ್ದಾನೆ. ಏಯ್, ಏನೋ ಗುಣದ್ದಾಗಿತ್ತು? ದೇವರಂತ ಗಂಡ ಅಂದೆ. ಮಾವ, ಅತ್ತೆ, ನಾನು ಹೊರಡ್ತೀನಿ. ಮಗಳ, ಬೇಗ ಬಂದ್ಬಿಡು. ಅಳಿ ಅಂದ್ರೆ ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ ಅತ್ತೆ, ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಹೋಗೋಕೆ ಮುಂಚೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು. ಲೇಟ್ ಆಗಿಬಿಡುತ್ತೆ. ಇನ್ನೊಂದು ಸಲ ಬರ್ತೀನಿ, ಖಂಡಿತ ಬರ್ತೀನಿ. ಲಕ್ಷ್ಮಿ, ಬೈಲಿ. ನಂಗೆ ಅರ್ಥ ಆಗುತ್ತೆ, ಆದರೆ ಅವಳು ಅವಳ ಗಂಡನ ಜೊತೆ ಆರಾಮಾಗಿರ್ತಾಳೆ. ನೀನು ಯೋಚನೆ ಮಾಡಬೇಡ. ಹೌದು ರೀ, ಅವಳ ಅಳಿಯಂದ್ರ ಜೊತೆ ಖುಷಿಯಾಗಿದ್ರೆ ನನ್ಗಷ್ಟೇ ಸಾಕು. ಅವಳು ಆರಾಮಾಗಿರ್ತಾಳೆ. ಸರಿ, ನಾನು ವಾಕಿಂಗ್ ಹೋಗಿ ಬರ್ತೀನಿ. ಯಾಕೆ ಒಂಥರ ಟೆನ್ಷನಲ್ಲಿದ್ದೀರಾ? ನಾನು ದಿನ 5:13ಕ್ಕೆ ಹೇಳ್ತಾ ಇದ್ದೆ, ಇವತ್ತು 7 ಗಂಟೆ ಆಗೋಗಿದೆ. ಅಂದರೆ 1 ಗಂಟೆ 47 ನಿಮಿಷ ಲೇಟ್ ಆಗಿದೆ. ಅಯ್ಯೋ ಸಾರಿ, ನನಗೂ ಗೊತ್ತಾಗಲಿಲ್ಲ. ನೀವು ಮಗು ಥರ ಮಲಗಿದ್ರಿ, ಎಪ್ಸಕ್ಕೆ ಮನ್ಸಾಗಲಿಲ್ಲ. ಇಟ್ಸ್ ಓಕೆ. ನೀವು ನೆನ್ನೆ ತಾನೇ ಇಲ್ಲಿಗೆ ಬಂದಿದ್ದೀರಾ, ನಿಮಗೆ ಗೊತ್ತಾಗತ್ತೆ ಹೇಳಿ. ನಾನು ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತೀನಿ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನಾನೇ ಮಾಡ್ಕೊಂಡು ಬರ್ತೀನಿ, ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಒಂದ್ಸಲಿ ಎಚ್ಚರ ಆದಮೇಲೆ ಮತ್ತೆ ನಿದ್ದೆ ಮಾಡೋ ಅಭ್ಯಾಸ ಇಲ್ಲ ನನಗೆ. ಒಂದು ಕೆಲಸ ಮಾಡೋಣ, ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಅಷ್ಟರೊಳಗೆ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ತಗೊಳ್ಳಿ ಕಾಫಿ. ದಿನ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ವಾಚ್ಮ್ಯಾನ್ ಹಾಲು ತಂದು ಇಟ್ಟಿದ್ದಾನೆ. ನನಗೆ ಇಷ್ಟು ದಿನ ಒಂದೇ ಕಪ್ ಕಾಫಿ ಮಾಡೋ ಅಭ್ಯಾಸ ಇತ್ತು. ಇವತ್ತು 2 ಕಪ್ ಮಾಡಕ್ಕೆ ಕಲ್ತಿದ್ದೀನಿ. ಕುಡಿದು ನೋಡ್ಬಿಟ್ಟು ಹೇಳಿ ಕಾಫಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟು ಚೆನ್ನಾಗಿ ಕಾಫಿ ಮಾಡಕ್ ಬರಲ್ಲ, ನಿಜವಾಗ್ಲೂ. ನಾನು ದಿನ ಬೆಳಗ್ಗೆ 5:13ಕ್ಕೆ ಹೇಳ್ತೀನಿ. 5:13ರಿಂದ 6 ಗಂಟೆವರೆಗೂ ನನ್ನೊಂದು ಸಣ್ಣ ವರ್ಕೌಟ್ ಇರುತ್ತೆ. ಕಳೆದ 5 ವರ್ಷದಲ್ಲಿ ನಾನು ಮೇ ಬಿ 3 ಸಲ ವರ್ಕೌಟ್ ಮಿಸ್ ಮಾಡಿರ್ಬೋದೇನೋ. ಒಂದ್ಸಲಿ ನನಗೆ ಕಾಲು ಮುರಿದು ಹೋಗಿತ್ತು, 2ನೇ ಸರ್ತಿ ನನಗೆ ಕೈ ಉಳುಕಿತ್ತು, ಇವತ್ತೇ 3ನೇ ಸರ್ತಿ. ನಾನು ನನ್ನ ಪ್ರೀತಿಯ ಜಾನ್ವಿ ಮಡಿಲಿನಲ್ಲಿ ಕಣ್ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೆ. ಜ್ವರ ಬಂದರೂ ವರ್ಕೌಟ್ ಮಿಸ್ ಮಾಡ್ತಿರೋ ಆಸಾಮಿ ನಾನು. ಅಂಥದ್ರಲ್ಲಿ ಎನಿವೆ 6 ಗಂಟೆ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗ್ತೀನಿ. 7 ಗಂಟೆಗೆ ಐ ಆಮ್ ಯೂಶಲಿ ಅಟ್ ಆಫೀಸ್. ಇದು ನನ್ನ ಡೈಲಿ ರೊಟೀನ್. ಇನ್ನೊಂದು ವಿಷಯ, ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕೋ ನನಗೆ ಅಲ್ಲಲ್ಲೇ ಇರಬೇಕು. ಸ್ವಲ್ಪ ಏರ್ಪೇರಾದರೂ ನನಗಿಷ್ಟ ಆಗಲ್ಲ. ಕಾಫಿ ಆಯ್ತಾ? ಕಾಫಿ ಅಂತೂ ಮಾಡಕ್ ಬಿಡ್ಲಿಲ್ಲ. ಅಟ್ಲೀಸ್ಟ್ ಇದನ್ನ ತೊಳೆಯೋಕ್ಕಾದ್ರೂ ಬಿಡಿ. ಈ ಮಾಸೆಗೆ ನಾನು ಅಡ್ಡ ಬರೋದಿಲ್ಲ. ನಾನು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಐ ಟೇಕ್ ಮೈ ಕಾಫಿ ಅಲೋ.
ಮದುವೆ ಮಾಡಿ ಓಡಾಡಿ ಓಡಾಡಿ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಮಧ್ಯಾಹ್ನ ಊಟ ಆದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿನಗೆ ನಿದ್ದೆ ಮಾಡೋ ಚಿಂತೆ, ನನಗೆ ಮತ್ತೆ ಆಫೀಸಿಗೆ ಹೋಗ್ಬೇಕಲ್ಲ ಅನ್ನೋ ಚಿಂತೆ. ಈ ರಜೆ ಯಾವಾಗ ಸಿಗುತ್ತೆ ಅಂತ ಕ್ಯಾಲೆಂಡರ್ ನೋಡೋ ಹಾಗಾಗಿದೆ. ನಮ್ಮನೆ ಮಹಾರಾಜಂಗೆ ಪರ್ಮನೆಂಟ್ ಲೀವ್. ಯಾವುದೇ ಯೋಚನೆ ಇಲ್ಲ, ಏನೂ ಇಲ್ಲ. ಸಂತು, ಅವನಿಂದ ಏನಪ್ಪ ತೊಂದರೆ ಆಗಿದೆ ನಿನಗೆ? ಯಾಕೋ ಅವನ ಮೇಲೆ ನಿನಗೆ ಯಾವಾಗಲೂ ಕಣ್ಣು? ಇನ್ನೇನಪ್ಪ ಮತ್ತೆ, ದುಡಿಲಿ ಅಂತ ಹೇಳೋ ತಪ್ಪ? ನಿಮಗೆ ನಮಗಿಂತ ಅವನೇ ಹೆಚ್ಚು. ಸಂತು, ಸುಮ್ಮನೆ ಇರಪ್ಪ. ನೋಡಿ ಅವನು, ನೋಡಿ ಯಾವುದು ಯೋಚನೆ ಇಲ್ಲದೆ ಹಂಗೆ ತಿಂತಿದ್ದಾನೆ. ಏಯ್ ತಂಡ್ಪಿಂಡ! ಸಂತು, ನೀನ್ ಹೇಳೋ ನಿಜ ಕಣಸಂತು. ಇವರಂತೂ ಪ್ರಯೋಜನಕ್ಕೆ ಬರಲ್ಲ, ತಿನ್ನೋ ಕೂಳ್ಗೂ ದಂಡ. ಮಂಗಳ, ಏನಮ್ಮ ಇದು? ನೀನು ಸಂತೋಷ್ ಜೊತೆ ಸೇರ್ಕೊಂಡ್ಯಾ? ಸುಮ್ಮನೆ ಇರಬ್ಬ. ನಾವು ಏನೇ ಹೇಳಿದ್ರು ನಿಮ್ಗೆ ಕೋಪ ಬರುತ್ತೆ. ಒಟ್ನಲ್ಲಿ ನಮ್ಮ ಲೆಕ್ಕಾಚಾರ ತಪ್ಪಿ ನಾವೇ ಕೆಟ್ಟವರಾಗ್ತೀವಿ ಅಷ್ಟೇ. ಮಂಗಳ, ಬೆಂಕಿ, ನೀನ್ ಅಳ್ಬೇಡ ಕಣೋ. ಅವ್ರೇನೋ ಮಾತಾಡ್ತಾ ಇದ್ದಾರೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಪ್ಪ. ನಾನು ಹೇಳೋದನ್ನ ಕೇಳೋ. ನಿನ್ಗೋಸ್ಕರ ಕೆಲ್ಸಕ್ಕೆ ಹೇಳಿದ್ದೀನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀನ್ ಅಳ್ಬೇಡ ಕಣೋ, ತಿನ್ನು. ಅಮ್ಮ ಹೇಳೋದನ್ನ ಕೇಳ್ಬೇಕು, ಅಳ್ಬೇಡ ಕಣೋ. ತಿನ್ನು ಬೆಂಕಿ. ಇದು ಯಾರ ಮನೆ ಕರ್ಕೊಂಡು ಬಂದ್ಲು? ಹೇಳು ಅಂದ್ರೂ ಹೇಳ್ತಿಲ್ವಲ್ಲ. ಬಾ. ದಣ್ಯಾರ, ಎಷ್ಟು ಹೇಳಿದ್ರು ನನ್ನ ಮಾತ ಕೇಳುವಲ್ಲ, ನೀವ ಮಾತಾಡ್ರಿ ಒಂದು ಜೊತೆ. ಏಯ್, ಯಾಕಲ್ಲ? ರವಿ, ಓ, ಇವ್ರ ಮನೆ ಕರ್ಕೊಂಡು ಬಂದ್ಲ? ಏಯ್, ಈ ಜವರೇಗೌಡ ಇವತ್ತು ಸೋತಿರ್ಬೋದು, ಮುಂದಕ್ಕೆ ನಾನೇ ಗೆಲ್ಲೋದು. ಮೊದಲು ನಾವು ಹೇಳಿದ ಕೆಲಸ ಮಾಡ್ರಲ್ಲ. ಸರ್, ಇವ್ರಿಗೆ ಕುಡಿಯೋಕೆ ಏನಾದ್ರು ತಗೊಂಬರಕ್ಕೆಲ್ಲ? ಸರಿ ಅಪ್ಪೆ. ನೀವು ಹೇಳಿದ ಪ್ರಾಜೆಕ್ಟ್ ಬಗ್ಗೆ ನಾನು ವಿಚಾರ ಮಾಡಿದೆ. ನೀವು ಹೇಳಿದ್ದು ಸರಿ ಅನ್ನಿಸ್ತು ನನಗೆ. ಆದರೆ ಆ ಬಡ್ಡಿ ಐದ ಮುನ್ಸ್ವಾಮಿ ಏನಾದರೂ ಅಡ್ಗಾಲ ಆಗ್ತಾನೆ ಅನ್ನೋ ಡೌಟು ಅಲ್ವಲ್ಲ? ಹೌದ್ರಿ? ಹೌದು ಸರ್, ನಮಗೂ ಹಾಗೆ ಅನಿಸುತ್ತೆ. ಇವತ್ತು ಅವರು ಅಧಿಕಾರಲ್ಲಿದ್ದಾರೆ, ನಾಡಿದ್ದು ನಿಮ್ಮ ಸರ್ಕಾರ ಇರುತ್ತೆ. ಅದಕ್ಕೆ ನೀವು ಇಬ್ಬರು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದೇಂಗೆ ಆಕತ್ರಿ ಸರ? ಸರ್, ನೀವು ಮನ್ಸು ಮಾಡಿದ್ರೆ ಇದೇನು ಆಗದೇ ಇರೋ ಕೆಲಸ ಏನಲ್ಲ ಬಿಡಿ. ಹೌದು ಸರ್, ಇದಕ್ಕೇನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ಪ್ರಾಜೆಕ್ಟಿಗೆ ಅಂತ ಬಂಡವಾಳ ಹಾಕಿದ ಮೇಲೆ ಅವ್ರೇನಾದ್ರು ಕಿರಿಕ್ ಮಾಡಿದರೆ ತೊಂದರೆ ಆಗುತ್ತೆ ಸರ್. ಇಬ್ಬರು ಜೊತೆಗಿದ್ರೆ ಒಳ್ಳೇದು ಅಂತ. ಸರ್, ಶತ್ರುಗಳನ್ನ ದೂರ ಇಡೋದಕ್ಕಿಂತ ಹತ್ತಿರ ಇಟ್ಕೋಬೇಕು.
ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ, ಗಮನಿಸ್ಬೋದಲ್ವ ಸರ್? ಹ್ಞೂ. ಸಿದ್ದೇಗೌಡ, ಅಪ್ಪಾಜಿ, ಇವನು ನನ್ನ ಕಿರಿ ಮಗ ಸಿದ್ದೇಗೌಡ ಅಂತ. ನಮಸ್ತೆ. ನಮಸ್ತೆ. ಇವರು ಅವತ್ತ ಮಗುನ ಕರ್ಕೊಂಡು ಹೋದವ್ರಲ್ವಾ? ಅಪ್ಪಾಜಿಗೆ ಏನಾದರೂ ಹೇಳಕ್ ಬಂದವ್ರಾ ಹಿಂಗೆ? ಆಮೇಲೆ ಸುಮ್ಮನೆ ತಲೆನೋವು. ಇವರೇನಾ ನಿಮ್ಮ ಭಾವನ ಅಮ್ಮ? ರವಿ, ಖುಷಿ ಹುಡುಕೊಟ್ಟಿದ್ದು ಇವನೇ ತಾನೆ? ಬಂದಿರೋ ಕೆಲಸ ನೋಡೋಣ. ಲೇ ಸಿದ್ದೇಗೌಡ, ಇವರು ಒಂದು ಪ್ರಾಜೆಕ್ಟ್ ಟೀಚರನ್ನು ಮಾತಾಡಕ್ಕೆ ಬಂದವ್ರೆ. ಓಹ್, ಹೌದಾ? ಅಪ್ಪ, ಸತ್ಯ ಬಚಾವು. ಸರ್, ನಾವು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹೌದು ಸರ್. ನೀವು ಹೇಳೋದನ್ನು ಯೋಚನೆ ಮಾಡಮ್ಮ. ಬಂಗಾರಿ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ. ಆಗೋದೆಲ್ಲ ಒಳ್ಳೆಯದಕ್ಕೆ. ಬಂಗಾರಿ, ಹೊರಡೋಣ? ಸರಿ ಸರ್, ನಾವು ಹೊರಡ್ತೀವಿ. ಇರಿ, ಏನಾದರೂ ಹೊಸಿ ಕುಡ್ಕೊಂಡು ಹೋಗಿವ್ರಂತೆ. ಲೇ ಮರ್ಗೌಡ, ಬೇಗ ತರ ಕೇಳ. ನೋಡಿ, ಇವರು ನನ್ನ ದೊಡ್ಡ ಮಗ ಮರಿಗೌಡ ಅಂತ. ನಮಸ್ಕಾರ. ಅವರು ನನ್ನ ಸೊಸೆ ನೀಲು ಅಂತ. ನಮಸ್ತೆ. ಕುಡೀರಿ. ನೀನು ಹೇಗಿದೆಯಾ? ಚೆನ್ನಾಗಿದೆ. ನೀನು? ನಾನು ಚೆನ್ನಾಗಿದ್ದೀನಿ. ಬಾಯ್. ಇವ್ರು ನನ್ನ ಗಂಡ ರವಿ. ರವಿ, ಇವಳು ನನ್ನ ಕ್ಲಾಸ್ಮೇಟ್ ನೀಲು. ನಮಸ್ತೆ. ನಮಸ್ತೆ. ಇವಳೇ ಹೇಳಿದ್ದು, ನಮ್ಮ ಮಾವ MLA ಬಂದು ಮಾತಾಡಿದ್ರೆ ಏನಾದರೂ ಯೂಸ್ ಆಗುತ್ತೆ ಬಾ ಅಂತ. ಓಹ್, ನಿಮ್ದು ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು. ಇರ್ಲಿ. ಅಲ್ವೇ, ಕಾಲೇಜಲ್ಲಿ ನೀನು ಯಾರಿಗೂ ಸೋಲ್ತಾನೆ ಇರಲಿಲ್ಲ. ಇವ್ರು ನೋಡಿದ್ರೆ ಇಷ್ಟು ಹೊರಟು ಜನ, ಎಷ್ಟು ಹೊರಟಾಗಿ ಮಾತಾಡ್ತಾರೆ. ನೀನು ಲೆಕ್ಕಕ್ಕೆ ಇಟ್ಕೊಂತಾರೇನೆ? ಹಾಗೆಲ್ಲ ಏನೂ ಇಲ್ಲ ಕಣೆ, ನಾನು ಈಗಲೂ ಹಾಗೆ ಇದ್ದೀನಿ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ. MLA ಸೊಸೆ ಅಂದ್ರೆ ಸುಮ್ಮನೆನಾ? ಸರಿ, ಹೊರಡ್ತೀವಿ, ಮತ್ತೆ ಸಿಗೋಣ. ಯಾ, ಬಾಯ್ 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 ಬಾಯ್. ಬಂಗಾರಿ, ಅವ್ರು ನಮಗೆ ಯಾಕೆ ಹೆಲ್ಪ್ ಮಾಡ್ತಿರ್ಬೋದು? ಅವಳು ನನ್ನ ಫ್ರೆಂಡು, ಅವಳ ಮೇಲೂ ಅನುಮಾನನಾ? ನೋಡು, ನಮಗೆ ಕೆಲಸ ಆಗೋದು ಮುಖ್ಯ. ಕರೆಕ್ಟ್. ಲೇ ಬರಲ ಇಲ್ಲಿ, ಅವನಿಗೆ ಫೋನ್ ಮಾಡಿ ಹೇಳ. ಪಾರ್ಟಿ ಆಫೀಸ್ ಹತ್ರ ಇರ್ತೀನಿ, ಅಲ್ಲೇ ಬಂದು ಮಾತಾಡೋಕೆ ಕೇಳ ಅವನಿಗೆ. ಆಹಾ, ನಮ್ಮವ್ವ ಇವತ್ತು ಮನೇಲಿಲ್ಲ. ನಮ್ಮ ಅತ್ತಿಗೆಗೆ ಅಡುಗೆ ಬರೋಕ್ಕಿಲ್ಲ. ಹಾಗಾದ್ರೆ ಇವತ್ತು ನಮ್ಮ ಅಜ್ಜಿದ್ದೆ ಅಡುಗೆ ಮನೆ. ಆಹಾ, ಅದೆಷ್ಟೋ ದಿನ ಆದಮೇಲೆ ನಮ್ಮ ಅಜ್ಜಿ ಕೈ ರುಚಿ ತಿನ್ನೋ ಅದೃಷ್ಟ ಸಿಕ್ತು. ಅಜಯ್, ಅಜಯ್. ಏನ್ಲ ಹುಲಿ, ಹೊಟ್ಟೆ ಹಸಿತಾ ಇದೆಯಾ? ಹ್ಞೂ ಕಣಜಿ, ನೀನು ಅದೇನೋ ಗಮ್ ಗುಟ್ಟಿಸಿದ್ಯಲ್ಲ, ಅದಕ್ಕೆ ಹೊಟ್ಟೆ ಸಿಗೋಸಿ ಜಾಸ್ತಿ ಆಯ್ತದೆ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಕಲ. ಅಕ್ಕಿ ರೊಟ್ಟಿಯೇ? ಸಕ್ಕತ್ತಾಗಿದೆ. ಏನೋ ಪಲ್ಯ ಮಾಡ್ದಂಗಿದ್ಯಾ, ಗಮ್ಮಂತ ಇದೆ.
ಅಜ್ಜಿ ಅಕ್ಕಂಗೆ ಅಕ್ಕಿ ರೊಟ್ಟಿ ಅಂದರೆ ಬಹು ಇಷ್ಟ ಅಲ್ವೇ? ಒಂದು ಕೆಲಸ ಮಾಡ್ತೀನಿ, ನೀನು ಅಕ್ಕಂಗೂ ಮಾಡು, ಹಂಗೆ ದಾರಿಯಲ್ಲಿ ಹೋಯ್ತಾ ಕೊಟ್ಟೋಯ್ತೀನಿ. ನೋಡ್ಲಾ, ನೀನು ಅವ್ರ ಮನೆಗೆ ಊಟ ಬರೋದು ನನಗೆ ಇಷ್ಟ ಇಲ್ಲ ಕಲ. ಆದರೂ ಸಿಂಚ ನನಗಿಷ್ಟ ಅಂತ ಮಾಡಿಕೊಟ್ಟೇನು. ಸಿದ್ದೇಗೌಡ, ಅಪ್ಪಾಜಿ ಬಂದೆ. ಸಿದ್ದೇಗೌಡ, ಅಪ್ಪಾಜಿ ಅಪ್ಪಾಜಿ ಲೈ ಆ ವೈಲ್ಚರಂಡಿ ಆಫೀಸ್ಗೆ ಹೋಗಿ ಅದೇನಾಯ್ತು ಅಂತ ವಿಷಯ ತಿಳ್ಕೊಂಬೋಗ್ಲಾ? ಆಯ್ತು ಅಪ್ಪಾಜಿ, ಹೋಯ್ತೀನಿ. ಬಿರಿನ್ ಹೋಗ್ಲಾ? ಹಾಂ, ಅದೇ ನೋಡ್ಕೊಂಬ. ಕೊಡಜ್ಜಿ. ಏಯ್ ಸುಮ್ಕಿರ್ಲ. ನಂದು ಪೌಡ್ರು ಒಸಿ ಬರಲ್ಲ. ಏನವ್ವ? ಇದನ್ನ ತಕೊಂಡು ಹೋಗಿ ಸಿಂಚನಿಗೆ ಕೊಟ್ಟು ಬರಲ್ಲ. ಸರಿ ಕಣವ, ಕೊಡಿ. ತಿನ್ಪೋತ ನಡಿ, ಗಾಡಿ ತೆಗಿ, ಹೋಗಿ ಬರಮ್ಮ. ಏಯ್ ಕೊಟ್ಬಿಟ್ಟು ಬೇಗ ಬನ್ರೋ. ಸರಿ ಕಣವ, ಬರ್ತೀವಿ. ಸಿದ್ದು, ಹೆಂಗಿದ್ರು ರೊಟ್ಟಿ ತೊಗೊಂಡೋಗಿರೋರು ನಿಮ್ಮ ಫ್ರೆಂಡ್ಸೇ ತಾನೆ, ಅವ್ರ ಹತ್ರ ಇಸ್ಕೊಂಡು ನೀವೇ ಹೋಗಿ ಕೊಟ್ಬಿಟ್ಟು ಬನ್ನಿ. ಮನೇಲೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಅದಕ್ಕೆ ನನಗಿಷ್ಟು ಗೊತ್ತಾಗಲ್ವಾ ಹೇಳಿ? ಅದಕ್ಕೆ ನಿಮ್ಮ ಮನೇಲಿ ಯಾರಿಗೂ ಹೇಳಲ್ಲ ತಾನೆ? ಇಲ್ಲಪ್ಪ, ನಾನು ಯಾರಿಗೂ ಹೇಳಲ್ಲ, ಹೋಗಿ. ಸಿದ್ದು, ಅಲ್ಲಿಗೆ ಹೋಗಿ ಬರೀ ತಿಂಡಿ ಕೊಟ್ಟು ಬರೋದಷ್ಟೇ ಅಲ್ಲ, ನೀವು ಹೋಗ್ತಿರೋ ಉದ್ದೇಶನ ಮರಿಬಾರ್ದು. ಅಯ್ಯೋ ಅದಕ್ಕೆ ಅದಕ್ಕೆ ಅಂತಿದ್ರೆ ನಿಮ್ಮ ಥರನೇ ಇರಬೇಕು ಅಲ್ವಾ? ಮತ್ತೆ ಬಾಯ್. ಅದಕ್ಕೆ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಹೋಗು ಹೋಗು, ಆರಾಮಾಗಿ ಹೋಗ್ಬಾ. ನಮಸ್ಕಾರ ಅಣ್ಣ. ಓ ಲಕ್ಷ್ಮಕ್ಕ, ಅಪರೂಪ ಆಗ್ಬಿಟ್ರಲ್ಲ. ಮಗಳ ಮದುವೆ ಇತ್ತಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಕ್ಕ. ನಾನು ಹೇಳಿದ್ನಲ್ಲ, ಇವನೇ ಆ ಹುಡುಗ, ನನ್ನ ಮಗ ವೆಂಕಿ, ದೊಡ್ಡ ಮಗ. ನಮಸ್ಕಾರ ಮಾಡು. ನಮಸ್ಕಾರ. ಲೆಕ್ಕ ಮಾಡೋಕ್ಕೆ ಓದಕ್ಕೆ ಬರುತ್ತಾ ಅಕ್ಕ? ಹಾ, ಎಲ್ಲ ಬರುತ್ತೆ, ಮಾತ್ ಮಾತ್ರ ಆಡಲ್ಲ ಅಷ್ಟೇ. ಆದ್ರೆ ಇನ್ನೊಬ್ರು ಮಾತಾಡೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಅಷ್ಟಾದ್ರೂ ಸಾಕು. ಇವತ್ತಿಂದೇನೆ ಕೆಲಸ ಮಾಡ್ತಾನ? ವೆಂಕಿ, ಇವತ್ತಿಂದ ಕೆಲಸ ಮಾಡ್ತೀಯ ಅಂಗಡಿಲಿ? ಹಾ, ಮಾಡ್ತಾನಂತೆ ಅಣ್ಣ. ಆಗ್ಲಿ, ಇವತ್ತಿಂದನೇ ಕೆಲಸ ಶುರು ಮಾಡ್ಲಿ. ತುಂಬಾ ಸಂತೋಷ. ಒಂದ್ಸಲ ತಾಯಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಧಾರಾಳ ಹೋಗಿ ಬನ್ನಿ. ಅರ್ಚನೆ ಮಾಡಿಕೊಡಿ. ತಾಯಿ, ನಿಮ್ ದಯೆಯಿಂದ ಎಲ್ಲ ಒಳ್ಳೇದಾಗ್ತಿದೆ. ನನ್ನ ಮಗನ್ಗೆ ಒಂದು ಕೆಲಸ ಸಿಕ್ತು. ಜಾನ್ವಿ ಮದ್ವೆ ಯಾವುದೇ ತೊಂದರೆ ಇಲ್ಲದೆ ನಡೀತು. ಖುಷಿ ನಮ್ ಜೊತೆ ಇರೋ ಹಾಗಾಯ್ತು. ಅದ್ರಿಂದ ಭಾವನಾ ಖುಷಿಯಾಗಿದ್ದಾಳೆ. ಆದ್ರೆ ಅವಳ ಮದ್ವೆ ವಿಷಯದಲ್ಲಿ ಮಾತ್ರ ತೊಂದರೆ ಆಗ್ತಿದೆ. ಅದೆಲ್ಲ ನಿವಾರಣೆ ಆಗಿ ಅವಳ ಜೀವನದಲ್ಲೂ ಒಂದು ಹೊಸ ಬೆಳಕು ಮೂಡೋ ಹಾಗೆ ಮಾಡು ತಾಯಿ. ವೆಂಕಿ, ನಾನೀಗ ಮನೆಗೆ ಹೋಗ್ತೀನಿ. ನೀನು ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಮನೆಗೆ ಬಾ. ಹಾ ಹಾ, ನೋಡ್ಬಿಟ್ ಬಾ. ಅತ್ತೆ ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ. ಬರ್ಲಾ? ಬರ್ತೀನಿ.